ವಿಜಯನಗರ ಐತಿಹಾಸಿಕ ಕಾಲುವೆಗೆ ತ್ಯಾಜ್ಯವನ್ನ ವಿತರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಈ ತ್ಯಾಜ್ಯ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಹಂಪಿ ಉತ್ಸವದ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ತೋರಿಸಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಕೂಡ ನೀಡಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶ ಯಾವ ರೀತಿ ಇದೆ ನೀವೇ ನೋಡಿ. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆಗಳಾದ ಬಸವಣ್ಣ ಕಾಲುವೆಯಲ್ಲಿ ತ್ಯಾಜ್ಯ ಹೋಗ್ತಾ ಇದೆ, ಅದನ್ನ ಸ್ವಚ್ಛ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿ ಹರಿದೋಗ್ತಾ ಇರತಕ್ಕಂತಹ ಈ ಒಂದು ಬಸವಣ್ಣ ಕಾಲುವೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅನ್ನೋ ಲೆಕ್ಕಕ್ಕೆ ರೈತರು ಮಾತಾಡ್ತಾ ಇರತಕ್ಕಂಥದ್ದು. ಈ ಕಾಲುವೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು, ಜೊತೆಗೆ ರೈತರು ಏನು ಬಳಕೆ ಮಾಡ್ತಾರೆ ಇದರಲ್ಲಿ ತ್ಯಾಜ್ಯಗಳನ್ನ ಎಲ್ಲವನ್ನು ಕೂಡ ಹಾಕಲಾಗ್ತದೆ. ತ್ಯಾಜ್ಯಗಳನ್ನ ಹಾಕೋದ್ರಿಂದ ಬೆಳೆಗಳಿಗೆ ಇವತ್ತು ಇಳುವರಿ ಕೂಡ ಕುಂಠಿತ ಆಗ್ತದೆ ಅಂತಕ್ಕಂತಹ ಒಂದು ಆರೋಪವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮಾಡಿ ಶಾಸಕರಿಗೂ ಕೂಡ ಒತ್ತಾಯ ಮಾಡಿ ಮನವಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರು. ಹೀಗಾಗಿ ಈ ಒಂದು ರೈತರ ಈ ರೀತಿಯ ಹೊಲಗದ್ದೆಗಳಿಗೆ ನೀರು ಹೋಗ್ತಕ್ಕಂತಹ ಕಾಲುವೆಯಲ್ಲಿ ಇವತ್ತು ತ್ಯಾಜ್ಯ ಬಿಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರೈತರಿಗೆ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು ಬಸವಣ್ಣ ಕಾಲುವೆ. ಸುಮಾರು 2.5 ಎಕರೆ ಪ್ರದೇಶ ನೀರುಣಿಸ್ತಕ್ಕಂತಹ ಬಸವಣ್ಣ ಕಾಲುವೆ. ಹೀಗಾಗಿ ಈ ಕಾಲುವೆಯಲ್ಲಿ ಯಾವುದೇ ಕಾರಣಕ್ಕೂ 15 ಹಳ್ಳಿಯ ರೈತರು ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಹೀಗೆ ತ್ಯಾಜ್ಯವನ್ನು ಬಿಟ್ಟರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರು ಕೂಡ ಇಲ್ಲಿರ್ತಕ್ಕಂಥದ್ದು ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಬೇಕು, ಇಲ್ಲಾಂದ್ರೆ ನಾವು ಹಂಪಿ ಉತ್ಸವಕ್ಕೆ ಗೆರವನ್ನ ಹಾಕ್ತೇವೆ, ಜೊತೆಗೆ ಬೇರೆ ಗ್ರಾಮದ ರೈತರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್. ವಿಜಯನಗರ ಐತಿಹಾಸಿಕ ಕಾಲುವೆಗೆ ತ್ಯಾಜ್ಯವನ್ನ ವಿತರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಈ ತ್ಯಾಜ್ಯ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಹಂಪಿ ಉತ್ಸವದ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ತೋರಿಸಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಕೂಡ ನೀಡಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶ ಯಾವ ರೀತಿ ಇದೆ ನೀವೇ ನೋಡಿ. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆಗಳಾದ ಬಸವಣ್ಣ ಕಾಲುವೆಯಲ್ಲಿ ತ್ಯಾಜ್ಯ ಹೋಗ್ತಾ ಇದೆ, ಅದನ್ನ ಸ್ವಚ್ಛ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿ ಹರಿದೋಗ್ತಾ ಇರತಕ್ಕಂತಹ ಈ ಒಂದು ಬಸವಣ್ಣ ಕಾಲುವೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅನ್ನೋ ಲೆಕ್ಕಕ್ಕೆ ರೈತರು ಮಾತಾಡ್ತಾ ಇರತಕ್ಕಂಥದ್ದು. ಈ ಕಾಲುವೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು, ಜೊತೆಗೆ ರೈತರು ಏನು ಬಳಕೆ ಮಾಡ್ತಾರೆ ಇದರಲ್ಲಿ ತ್ಯಾಜ್ಯಗಳನ್ನ ಎಲ್ಲವನ್ನು ಕೂಡ ಹಾಕಲಾಗ್ತದೆ. ತ್ಯಾಜ್ಯಗಳನ್ನ ಹಾಕೋದ್ರಿಂದ ಬೆಳೆಗಳಿಗೆ ಇವತ್ತು ಇಳುವರಿ ಕೂಡ ಕುಂಠಿತ ಆಗ್ತದೆ ಅಂತಕ್ಕಂತಹ ಒಂದು ಆರೋಪವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮಾಡಿ ಶಾಸಕರಿಗೂ ಕೂಡ ಒತ್ತಾಯ ಮಾಡಿ ಮನವಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರು. ಹೀಗಾಗಿ ಈ ಒಂದು ರೈತರ ಈ ರೀತಿಯ ಹೊಲಗದ್ದೆಗಳಿಗೆ ನೀರು ಹೋಗ್ತಕ್ಕಂತಹ ಕಾಲುವೆಯಲ್ಲಿ ಇವತ್ತು ತ್ಯಾಜ್ಯ ಬಿಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರೈತರಿಗೆ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು ಬಸವಣ್ಣ ಕಾಲುವೆ. ಸುಮಾರು 2.5 ಎಕರೆ ಪ್ರದೇಶ ನೀರುಣಿಸ್ತಕ್ಕಂತಹ ಬಸವಣ್ಣ ಕಾಲುವೆ. ಹೀಗಾಗಿ ಈ ಕಾಲುವೆಯಲ್ಲಿ ಯಾವುದೇ ಕಾರಣಕ್ಕೂ 15 ಹಳ್ಳಿಯ ರೈತರು ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಹೀಗೆ ತ್ಯಾಜ್ಯವನ್ನು ಬಿಟ್ಟರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರು ಕೂಡ ಇಲ್ಲಿರ್ತಕ್ಕಂಥದ್ದು ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಬೇಕು, ಇಲ್ಲಾಂದ್ರೆ ನಾವು ಹಂಪಿ ಉತ್ಸವಕ್ಕೆ ಗೆರವನ್ನ ಹಾಕ್ತೇವೆ, ಜೊತೆಗೆ ಬೇರೆ ಗ್ರಾಮದ ರೈತರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆ. ವಿಜಯನಗರ ಐತಿಹಾಸಿಕ ಕಾಲುವೆಗೆ ತ್ಯಾಜ್ಯವನ್ನ ವಿತರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಈ ತ್ಯಾಜ್ಯ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಹಂಪಿ ಉತ್ಸವದ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ತೋರಿಸಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಕೂಡ ನೀಡಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶ ಯಾವ ರೀತಿ ಇದೆ ನೀವೇ ನೋಡಿ. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆಗಳಾದ ಬಸವಣ್ಣ ಕಾಲುವೆಯಲ್ಲಿ ತ್ಯಾಜ್ಯ ಹೋಗ್ತಾ ಇದೆ, ಅದನ್ನ ಸ್ವಚ್ಛ ಮಾಡಬೇಕು, ರೈತರ
ಪರವಾಗಿ ನಿಲ್ಲಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿ ಹರಿದೋಗ್ತಾ ಇರತಕ್ಕಂತಹ ಈ ಒಂದು ಬಸವಣ್ಣ ಕಾಲುವೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅನ್ನೋ ಲೆಕ್ಕಕ್ಕೆ ರೈತರು ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಕಾಲುವೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಜೊತೆಗೆ ರೈತರು ಏನು ಬಳಕೆ ಮಾಡ್ತಾರೆ ಇದರಲ್ಲಿ ತ್ಯಾಜ್ಯಗಳನ್ನ ಎಲ್ಲವನ್ನು ಕೂಡ ಹಾಕಲಾಗ್ತದೆ. ತ್ಯಾಜ್ಯಗಳನ್ನ ಹಾಕೋದ್ರಿಂದ ಬೆಳೆಗಳಿಗೆ ಇವತ್ತು ಇಳುವರಿ ಕೂಡ ಕುಂಠಿತ ಆಗ್ತದೆ ಅಂತಕ್ಕಂತಹ ಒಂದು ಆರೋಪವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮಾಡಿ ಶಾಸಕರಿಗೂ ಕೂಡ ಒತ್ತಾಯ ಮಾಡಿ ಮನವಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರು. ಹೀಗಾಗಿ ಈ ಒಂದು ರೈತರ ಈ ರೀತಿಯ ಹೊಲಗದ್ದೆಗಳಿಗೆ ನೀರು ಹೋಗ್ತಕ್ಕಂತಹ ಕಾಲುವೆಯಲ್ಲಿ ಇವತ್ತು ತ್ಯಾಜ್ಯ ಬಿಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರೈತರಿಗೆ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು ಬಸವಣ್ಣ ಕಾಲುವೆ. ಸುಮಾರು 2.5 ಎಕರೆ ಪ್ರದೇಶ ನೀರುಣಿಸ್ತಕ್ಕಂತಹ ಬಸವಣ್ಣ ಕಾಲುವೆ. ಹೀಗಾಗಿ ಈ ಕಾಲುವೆಯಲ್ಲಿ ಯಾವುದೇ ಕಾರಣಕ್ಕೂ 15 ಹಳ್ಳಿಯ ರೈತರು ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬನೆಯಾಗಿರ್ತಕ್ಕಂಥದ್ದು. ಹೀಗೆ ತ್ಯಾಜ್ಯವನ್ನು ಬಿಟ್ಟರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರು ಕೂಡ ಇಲ್ಲಿರ್ತಕ್ಕಂಥದ್ದು. ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಬೇಕು, ಇಲ್ಲಾಂದ್ರೆ ನಾವು ಹಂಪಿ ಉತ್ಸವಕ್ಕೆ ಗೆರವನ್ನ ಹಾಕ್ತೇವೆ, ಜೊತೆಗೆ ಬೇರೆ ಗ್ರಾಮದ ರೈತರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ. ವಿಜಯನಗರ ಐತಿಹಾಸಿಕ ಕಾಲುವೆಗೆ ತ್ಯಾಜ್ಯವನ್ನ ವಿತರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಈ ತ್ಯಾಜ್ಯ ವಿಲೇವಾರಿ ಮಾಡಲಿಲ್ಲ ಅಂದ್ರೆ ಹಂಪಿ ಉತ್ಸವದ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ತೋರಿಸಲಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಸರ್ಕಾರಕ್ಕೂ ಕೂಡ ನೀಡಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶ ಯಾವ ರೀತಿ ಇದೆ ನೀವೇ ನೋಡಿ. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆಗಳಾದ ಬಸವಣ್ಣ ಕಾಲುವೆಯಲ್ಲಿ ತ್ಯಾಜ್ಯ ಹೋಗ್ತಾ ಇದೆ, ಅದನ್ನ ಸ್ವಚ್ಛ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಗ್ರಾಮದಲ್ಲಿ ಹರಿದೋಗ್ತಾ ಇರತಕ್ಕಂತಹ ಈ ಒಂದು ಬಸವಣ್ಣ ಕಾಲುವೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ ಅನ್ನೋ ಲೆಕ್ಕಕ್ಕೆ ರೈತರು ಮಾತಾಡ್ತಾ ಇರ್ತಕ್ಕಂಥದ್ದು. ಈ ಕಾಲುವೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಜೊತೆಗೆ ರೈತರು ಏನು ಬಳಕೆ ಮಾಡ್ತಾರೆ ಇದರಲ್ಲಿ ತ್ಯಾಜ್ಯಗಳನ್ನ ಎಲ್ಲವನ್ನು ಕೂಡ ಹಾಕಲಾಗ್ತದೆ. ತ್ಯಾಜ್ಯಗಳನ್ನ ಹಾಕೋದ್ರಿಂದ ಬೆಳೆಗಳಿಗೆ ಇವತ್ತು ಇಳುವರಿ ಕೂಡ ಕುಂಠಿತ ಆಗ್ತದೆ ಅಂತಕ್ಕಂತಹ ಒಂದು ಆರೋಪವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮಾಡಿ ಶಾಸಕರಿಗೂ ಕೂಡ ಒತ್ತಾಯ ಮಾಡಿ ಮನವಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ರೈತರು. ಹೀಗಾಗಿ ಈ ಒಂದು ರೈತರ ಈ ರೀತಿಯ ಹೊಲಗದ್ದೆಗಳಿಗೆ ನೀರು ಹೋಗ್ತಕ್ಕಂತಹ ಕಾಲುವೆಯಲ್ಲಿ ಇವತ್ತು ತ್ಯಾಜ್ಯ ಬಿಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರೈತರಿಗೆ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಕಾಲದ ಐತಿಹಾಸಿಕ ಕಾಲುವೆ ಇದು ಬಸವಣ್ಣ ಕಾಲುವೆ. ಸುಮಾರು 2.5 ಎಕರೆ ಪ್ರದೇಶ ನೀರುಣಿಸ್ತಕ್ಕಂತಹ ಬಸವಣ್ಣ ಕಾಲುವೆ. ಹೀಗಾಗಿ ಈ ಕಾಲುವೆಯಲ್ಲಿ ಯಾವುದೇ ಕಾರಣಕ್ಕೂ 15 ಹಳ್ಳಿಯ ರೈತರು ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬನೆಯಾಗಿರ್ತಕ್ಕಂಥದ್ದು. ಹೀಗೆ ತ್ಯಾಜ್ಯವನ್ನು ಬಿಟ್ಟರೆ, ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದೆ ಅಂತಕ್ಕಂತಹ ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ರೈತರು ಕೂಡ ಇಲ್ಲಿರ್ತಕ್ಕಂಥದ್ದು. ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಬೇಕು, ಇಲ್ಲಾಂದ್ರೆ ನಾವು ಹಂಪಿ ಉತ್ಸವಕ್ಕೆ ಗೆರವನ್ನ ಹಾಕ್ತೇವೆ, ಜೊತೆಗೆ ಬೇರೆ ಗ್ರಾಮದ ರೈತರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್